nose ring is good, no? Hi everyone. ಇದು ಗೆಟ್ ಅನ್ರೆಡಿ ವಿತ್ ಮೀ. ಟೈಮ್ ನೋಡಿ, ನಾನು ಈವ್ನಿಂಗ್ ಒಂದು 6 o'clock ಸ್ಟಾರ್ಟ್ ಮಾಡಿದ್ದು ವಿಡಿಯೋ ಮಾಡಬೇಕೆ. ಸಿ ದ ಟೈಮ್ ಲಿಟ್ರಲಿ 11:45 ಆಗ್ತಾ ಬಂತು. ಸೊ ಗೆಟ್ ಅನ್ರೆಡಿ ವಿತ್ ಮೀ, ಕಮಾನ್. ಈ ಸ್ಟಿಕ್ಕರ್ಸ್ ನೋಡಿ, ಜಸ್ಟ್ ಗಮ್ಮಲ್ಲಿ ಸ್ಟಿಕ್ ಮಾಡಿರೋದು. ಗ್ಲೂ ಅಲ್ಲಿ ಸ್ಟಿಕ್ ಮಾಡಿದೆ. ಸೊ ಇದು ಎಕ್ಸ್ಟ್ರಾ ನಾನೇ ಫಿಟ್ ಮಾಡಿರೋದು. ಇಲ್ಲೇ ಶಾಪ್ಗೆ ಹೋಗಿ ತೊಗೊಂಬಂದೆ. ಸೊ ಇದೇ ಥರದ ಬೀಡ್ಸ್ನ ಇಲ್ಲಿಗೆ ನಾನು ಕನೆಕ್ಟ್ ಮಾಡಿದ್ದೀನಿ. Like this. ಸೊ ಏರ್ ಪಿನ್ನಗಳೆಲ್ಲ ಫುಲ್ ಕೂದಲಿಗೆಲ್ಲ ಸಿಕ್ಕಾಕೊಂಡ್ಬಿಟ್ಟಿತ್ತು. ಸೊ ಹಾಕೊಳ್ಳುವಾಗ ಎಷ್ಟು ಈಸಿ ಇರುತ್ತೆ, ತೆಗಿವಾಗ ಅಷ್ಟೇ ಕಷ್ಟ ಇರುತ್ತೆ. ರೆಡಿ ಆಗೋದೊಂದು ಕಷ್ಟ, ಬಿಚ್ಚೋದೊಂದು ಇನ್ನೊಂದು ಕಷ್ಟ ಅಂತಲೇ ಹೇಳ್ಬೋದು. ಯಾವಾಗ ಬಿಸಾಕ್ತಿವ ತೆಗೆದು ಅಂತ ಅನಿಸುತ್ತೆ, ಅಷ್ಟು ಕಷ್ಟ ಆಯ್ತು ನೋಡಿ. ನೋಸ್ ರಿಂಗ್ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಅಲ್ವಾ? ದಿಸ್ ನೋಸ್ ರಿಂಗ್ ಇಸ್ ಗುಡ್, ನೋ? ನನ್ನ ಫೇಸಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? It's looking good, pretty cute. ಈಗ ಸೊಂಟದಲ್ಲಿರುವಂತಹ ಡಾಬ್ನ ಬಿಚ್ತಾ ಇದ್ದೀನಿ. ಸೊ ಅದಕ್ಕೂ ಬಟನ್ ಇರಲಿಲ್ಲ, ಪಿನ್ ಹಾಕ್ಕೊಂಡಿದ್ದೆ. ಸೊ ಏನು ಮಾಡೋದು, ಸ್ಟ್ರಗಲ್. ನೆಕ್ಸ್ಟ್ ಈ ಬ್ಯಾಂಗಲ್ಸ್ ನೋಡಿ, ನಾನು ಅಕ್ಕನೇ ಡಿಸೈನ್ ಮಾಡಿರೋದು ಥ್ರೆಡ್ಡಿಂದ. ನಾರ್ಮಲ್ಲು ಬ್ಯಾಂಗಲ್ಸ್ಗೆ ಈಗ ಗಾಜಿನ ಬಳೆಗಳಿಗೆ 3 ಹಾಕಿ ಫುಲ್ಲು ಥ್ರೆಡ್ನ ಸುತ್ತಿ ಅವಳು ಆ ಥರ ಬ್ಯಾಂಗಲ್ಸ್ನ ಮಾಡಿರೋದು. ಸೊ ಹೇರೆಲ್ಲ ಬಿಚ್ಚಿದೆ. ಈಗ ಸ್ವಲ್ಪ ರಿಲೀಫ್ ಆಯಿತು. ಆದ್ರೂ ಪಿನ್ನಗಳೆಲ್ಲ ಸಿಗಾಕೊಂಡಿದ್ದೇವೆ, ಹೇರ್ ಪಿನ್ಸು. ಅದನ್ನೆಲ್ಲ ಕ್ಲಿಯರ್ ಮಾಡಿದೆ. ಸೊ ಹಾಗೆ ಒಂದು ಫೋಸ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನವಿಲ್ಗರಿ ಇಟ್ಕೊಂಡು ಫೋಸ್ ಕೊಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಕೂದಲನ್ನ ತಂಡ್ರಿ ಥರ ಬಿಟ್ಕೊಂಡಿರಬಾರ್ದು ಅಂತ ಹೇಳ್ಬಿಟ್ಟು ಪಿನ್ ಹಾಕ್ಕೊಂಡೆ. ಸೊ ಡ್ರೆಸ್ ಚೇಂಜ್ ಮಾಡಿ ಬಂದೆ. ನೋಡಿ, ನನಗೆ ನನ್ನ ಟಿ ಶರ್ಟ್ ಹಾಕೊಳ್ಳೋದಕ್ಕಿಂತ ನಮ್ಮ ಹುಡುಗನ ಟಿ ಶರ್ಟ್ ಹಾಕೊಳ್ಳೋದ್ರಲ್ಲೇ ಭಾರಿ ಖುಷಿ. ಫ್ರೀ ಆಗಿರುತ್ತಲ್ಲ, ಅದಕ್ಕೋಸ್ಕರ. ಗರ್ಲ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಫೀಲಿಂಗ್. ಸೊ ವೆಟ್ ಟಿಶ್ಯೂ ತೊಗೊಂಡು ಮುಖದಲ್ಲಿರುವಂತಹ ಎಲ್ಲ ನಾನೇನೆಲ್ಲ ಬರ್ಕೊಂಡಿದ್ದೆ ಅದನ್ನೆಲ್ಲ ತೆಗಿತಾ ಇದ್ದೀನಿ ಕ್ಲೀನಾಗಿ. ಸೊ ಒಂದು ಟಿಶ್ಯೂ ಸಾಕು ಕ್ಲೀನಾಗಿ ಫೇಸ್ನಲ್ಲಿರೋ ಎಲ್ಲ ಒಂದು ಮೇಕಪ್ ತೆಗಿಯೋಕ್ಕೆ. ಅಂದರೆ ಅಷ್ಟರಲ್ಲೇ ತಿಳ್ಕೊಳ್ಳಿ ಲೈಟ್ ಮೇಕಪ್ ಅಂತೇಳಿ. ಓವರ್ ಮೇಕಪ್ ಮಾಡಿದರೆ ಹಾಕ್ಬೇಕಿತ್ತು ಇನ್ನೊಂದು 10 ಟಿಶ್ಯೂ ತೊಗೊಂಡು ಒರೆಸ್ಬೇಕಿತ್ತಾಗುತ್ತೆ. ಸೊ ಲಿಪ್ಸ್ಟಿಕ್ ಎಲ್ಲ ತೆಗೆದೆ. ಸೊ ಈಗ ಫೇಸ್ ವಾಶ್ ಮಾಡ್ಕೊಂಬರೋಣ. ಇದು ನೋಡಿ, ಫಾರ್ಮಿಂಗ್ ಫೇಸ್ ವಾಶ್ ಅಂತ. ಸೊ 150 rupeesಗೆ 2 ಕೊಂಬ ಸಿಗುತ್ತೆ. ನಾನು ಇದನ್ನು ದುಬೈಲಿ ಇರಬೇಕಾದಾಗ ಅಲ್ಲಿ ಇಟ್ಟಿದ್ರು ಒಬ್ಬರು. ಅದನ್ನು ನೋಡಿ ನಂಗೆ ಇಷ್ಟ ಆಯಿತು, ಏನು ಚೆನ್ನಾಗಿತ್ತಲ್ವ ಅಂತ ಹೇಳ್ಬಿಟ್ಟು ಆಗಲಿಂದ ಇದೇ ಥರದ್ದು ನಾನು ತರಿಸ್ಕೊಳ್ಳೋದು. ಬ್ರ್ಯಾಂಡ್ ಬೇರೆ, ಬಟ್ ಇದು ನೋಡಿ, ನಾವೇನು ಮುಖದಲ್ಲಿ ಕೈ ಹಾಕಿ ತೊಳಿಬೇಕಂತ ಇಲ್ಲ. ಬಿಕಾಸ್ ಇದರಲ್ಲಿ ಒಂದು ಸಾಫ್ಟಾಗಿರುವಂಥ ಬ್ರಷ್ ಥರ ಇರುತ್ತೆ. ಅದೇ ಕ್ಲೀನಾಗಿ ಮೂಲೆಗೂ ಹೋಗಿ ರಂಧ್ರಗಳಿಗೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡುತ್ತೆ ಫೇಸಲ್ಲಿರುವಂತಹ ಡಸ್ಟು, ಧೂಳು, ಮೇಕಪ್ ಎಲ್ಲನೂ. ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಮುಖ ಎಲ್ಲ ಕ್ಲೀನ್ ಆಯಿತು, ಫ್ರೆಶ್ ಫೀಲಿಂಗ್ಸು. ಸೊ 12 ಗಂಟೆ ಆಗೋಯ್ತು ಬಿಡಿ. ಸೊ ಇನ್ನೇನು ನಿದ್ದೆ ಮಾಡೋದಷ್ಟೇ. ಸೊ ಐಸಲ್ಲಿ ಸ್ವಲ್ಪ ಕಾಜಲ್ ಹೋಗಿಲ್ಲ. ಸೊ ನೆಕ್ಸ್ಟು ನೈಟ್ ಸ್ಕಿನ್ ಕೇರ್ ಮಾಡಬೇಕಲ್ಲ, ಯಾವಾಗಲೂ ಮಾಡಲ್ಲ. ಈ ಥರ ಮೇಕಪ್ ಎಲ್ಲ ಮಾಡ್ಕೊಳಾಗ ಸ್ಕಿನ್ನು ಸ್ವಲ್ಪ ಹಾಳಾಗಬಾರ್ದು ಅಂತೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು
ಸನ್ಸ್ಕ್ರೀನು. ಸೊ ಕೂಲಿಂಗ್ ಸನ್ಸ್ಕ್ರೀನ್ ಅಂತೇಳಿ 50+++ ಇದೆ. ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡೆ, ಸ್ವಲ್ಪ ಕೂಲ್ ಆಗಿರಲಿ ಫೇಸು ಅಂತೇಳಿ. ಇಷ್ಟೊತ್ತವರೆಗೂ ಮೇಕಪ್ ಹಾಕಿ ಫುಲ್ಲು ಸ್ಕಿನ್ ಒಂಥರ ಆಗ್ತಾಯಿತ್ತು. ಅದಕ್ಕೋಸ್ಕರ ಇದನ್ನು ಅಪ್ಲೈ ಮಾಡಿಬಿಟ್ಟು ಕೊನೆಗೆ ಲಾಸ್ಟಿಗೆ ಮಲ್ಕೊಡ್ಬಿಡ್ತೀನಿ ಅಷ್ಟೇ. ಇವತ್ತಿನ ಒಂದು ಗೆಟ್ ಅನ್ರೆಡಿ ವಿತ್ ಮೀ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಎಷ್ಟು ಸ್ಟ್ರಗಲ್ ಮಾಡ್ತೀರಾ ಈ ಥರ ಎಲ್ಲ ಮೇಕಪ್ ಆದರೆ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಮಾಡೋ ಮುಂಚೆ ಸಬ್ಸ್ಕ್ರೈಬ್ ಮಾಡಿಬಿಡಿ.